ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ನೇಂದ್ರ ಬಾಳೆಕಾಯಿ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದ ಮತ್ತು ಟೇಸ್ಟಿಯಾದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಈಸಿಯಾಗಿದೆ, 5 ನಿಮಿಷದಲ್ಲೇ ಮಾಡ್ಬೋದು. ನೀವು ಸಹಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊದಲಿಗೆ ನಾನು 3 ನೇಂದ್ರ ಬಾಳೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ ಹೀಗೆ ಇದನ್ನು 2 ಸೈಡೂ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ತೆಗೆದು ಆಮೇಲೆ ಇದನ್ನು ಸಿಪ್ಪೆ ತೆಗಿಬೇಕು. ಹೀಗೆ ಕಟ್ ಮಾಡಿ ತೆಗೆಯೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ. ಹೀಗೆ ನೋಡಿ, ಹೀಗೆ ಮಾರ್ಕ್ ಹಾಕ್ಕೊಂಡ್ರೆ ಇದು ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹೀಗೆ ಹಾಕ್ಕೊಂಡು ಈ ಸಿಪ್ಪೆನೆಲ್ಲ ತೆಗಿಬೇಕು. ತೆಗೆದು ಇದನ್ನು ವಾಶ್ ಮಾಡಿ ತೆಗೆದಿಡಬೇಕು. ವಾಶ್ ಮಾಡಿಟ್ಟ ಈ ನೇಂದ್ರ ಬಾಳೆಕಾಯಿನ ಚೆನ್ನಾಗಿ ಒರೆಸಿ ಇಡಬೇಕು. ಇದ್ರ ನೀರಿನ ಪಸೆ ಎಲ್ಲ ಇರಬಾರ್ದು. ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಎಣ್ಣೆ ಕಾಯೋಕ್ಕೆ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಣ್ಣೆನ ಕಾಯೋಕ್ಕೆ ಇಡಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಲೈಸರ್ ತಗೊಂಡು ಬಾಳೆಕಾಯಿನ ಈ ಥರ ಸ್ಲೈಸ್ ಮಾಡಿ ಎಣ್ಣೆಗೆ ಹಾಕಬೇಕು. ಇದಕ್ಕೆ ಉಪ್ಪು ಖಾರ ಏನು ಈಗ ಹಾಕಬಾರ್ದು. ಹಾಗೆ ಸ್ಲೈಸ್ ಮಾಡಿ ಬಾಳೆಕಾಯಿನ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೋಡಿ, ಈ ಥರನೇ ಮಾಡ್ತಾ ಇರಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದು ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಡೋಣ. ಹೀಗೆ ಉಳಿದಿರೋ ಎಲ್ಲ ಬಾಳೆಕಾಯಿನ ಈ ಥರ ಸ್ಲೈಸ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡಬೇಕು. ನೋಡಿ, ಇದು ಇಷ್ಟು ಕ್ರಿಸ್ಪಿ ಆಗಿದೆ. ಹೀಗೆ ಕ್ರಿಸ್ಪಿ ಆದರೆ ಸಾಕು. ಒಂದು ಪ್ಲೇಟ್ ತಗೊಂಡು ಅದಕ್ಕೆ 1 ಸ್ಪೂನು ಉಪ್ಪು ಮತ್ತು 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಬೇಕು. ಖಾರ ಬೇಕಾದರೆ ಹಾಕ್ಬೋದು, ಬೇಡದಿದ್ರೆ ಬೇಡ. ಮಕ್ಕಳಿಗೆಲ್ಲ ಕೊಡೋದಾದರೆ ಖಾರ ಹಾಕೋದು ಬೇಡ. ನಾನು ಖಾರ ಹಾಕಿದ್ದೀನಿ. ಹಾಕಿ ಉಪ್ಪು ಮತ್ತು ಖಾರನ 2 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಬೌಲ್ ತಗೊಂಡು ನಾವು ಫ್ರೈ ಮಾಡಿಟ್ಟ ಚಿಪ್ಸ್ ಇದೆಯಲ್ಲ, ಅದನ್ನು ಆ ಬೌಲಿಗೆ ಹಾಕಬೇಕು. ಇದು ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ, ತುಂಬ ಬಿಸಿನೂ ಬೇಡ, ತುಂಬ ತಣ್ಣಗಾಗೋದು ಬೇಡ. ಸ್ವಲ್ಪ ಬಿಸಿ ಬಿಸಿ ಇರುವಾಗ ಹಾಕಿ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕಬೇಕು. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಇದನ್ನು ಒಂದು ಸತಿ ಈ ಥರ ಮಿಕ್ಸ್ ಮಾಡಬೇಕು. ಹೀಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಗರಿ ಗರಿಯಾದ ಸೂಪರಾದ ಚಿಪ್ಸ್ ರೆಡಿಯಾಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಪ್ಸು ಹೇಗೆ ಈಸಿಯಾಗಿ ರೆಡಿ ಮಾಡ್ಬೋದು ಅಂತ. ಇದು ಸಂಜೆ ಟೀ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಇದು ಎಷ್ಟು ದಿನ ಬೇಕಾದರೆ ಇಟ್ಟು ನಾವು ತಿನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.